ಇವತ್ತು ನಾನು ಓರಿಯೋ ಕೇಕ್ ಮಾಡೋಕ್ಕೆ ಓರಿಯೋ ಬಿಸ್ಕಿಟ್ ತೊಗೊಂಡಿದ್ದೀನಿ 3. ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಕಟ್ ಮಾಡ್ಕೊಂಡ್ಬಿಟ್ಟು. 3 ಕಟ್ ಮಾಡ್ಕೊಂಡು ಈ ಥರ ಹಾಕೋತಾ ಇದ್ದೀನಿ. ಈಗ ಕ್ರೀಮ್ನ ಸಪ್ರೇಟ್ ಮಾಡ್ಕೊಳ್ಳೋಣ ಚಾಕುವಿಂದ ಸಪ್ರೇಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಸಣ್ಣ ಆಗುತ್ತೆ, ನೈಸ್ ಬರುತ್ತೆ. ಸೊ ಆವಾಗ ಕೇಕ್ ಮಾಡೋಕ್ಕೆ ತುಂಬ ನೈಸ್ ಬರುತ್ತೆ. ಸೊ ಹಾಗಾಗಿ ಇದನ್ನು ತಗೊಳ್ಳೋಣ ಕ್ರೀಮ್ನ ಸಪ್ರೇಟು. ಒಂದು ಪೇಪರ್ ತೊಗೊಳ್ಳೋಣ ಕವರು, ಅದಕ್ಕೆ ಇದೆಲ್ಲ ಹಾಕ್ಕೊಳ್ಳೋಣ. ಈ ಥರ ಮಡ್ಚ್ಕೊಳ್ಳೋಣ. ಚಪಾತಿ ಮಾಡೋದಿರುತ್ತಲ್ವ, ಅದರಿಂದ ಸ್ವಲ್ಪ ಮೆಲ್ಲಕ್ಕೆ ತಟ್ಟಿದ್ರೆ ಸಾಕು, ಪುಡಿ ಪುಡಿ ಆಗುತ್ತೆ. ಮಿಕ್ಸಿ ಹಾಕೋ ಅವಶ್ಯಕತೆ ಇರೋಲ್ಲ. ಮಿಕ್ಸಿ ಹಾಕಿದ್ರೆ ತುಂಬ ಸಣ್ಣ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಇದನ್ನು ಟ್ರೈ ಮಾಡ್ತಾಯಿದ್ದೀನಿ ಕೈಯಿಂದ. ಮೊಟ್ಟೆಯಿಂದ ಮಾಡ್ಬೋದು, ಆದರೆ ನಾನು ಮೊಟ್ಟೆ ಯೂಸ್ ಮಾಡಿಲ್ಲ ಇದಕ್ಕೆ. ಈ ಥರ ಸಣ್ಣಾಗಿದೆ ನೋಡಿ. ಸ್ವಲ್ಪ ಸೋಡಾ ಹಾಕೋತಾ ಇದ್ದೀನಿ, ಕೇಕ್ ಉಬ್ಬೇಕಲ್ವ, ಹಾಗಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೋಡಾ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. 1/4 ಲೀಟ್ರ್ ಹಾಲು ಹಾಕೋತಾ ಇದ್ದೀನಿ ಇದಕ್ಕೆ. ನಾವು 3 ಬಿಸ್ಕಿಟ್ ತೊಗೊಂಡಿದ್ವಲ್ಲ, ಹಾಗಾಗಿ 1/4 ಲೀಟ್ರ್ ಹಾಲು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಜಾಸ್ತಿ ಆದರೆ ನೀರಾದರೆ ಕಷ್ಟ ಆಗುತ್ತೆ. ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಕಲಿಸ್ಕೊಳ್ಳೋಣ. ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಮಗೆ ಆ ಥರ ಪೂರ್ತಿ ರೆಡಿಯಾಗಿದೆ ಅಂತ ಗೊತ್ತಾಗಿ ಈ ಥರ ಎತ್ಕೋಬೇಕು. ಆವಾಗ ಬೀಳ್ತಾಯಿದೆ ಅಂದರೆ ಅದು ರೆಡಿಯಾಗಿದೆ ಅಂತ ಅರ್ಥ. ಉದುರಿದ್ರೆ ಇರಬಾರ್ದು. ಅದು ಕ್ರೀಮ್ ತೆಗೆದಿಟ್ಟಿದ್ನಲ್ವ, ಅದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪೂರ್ತಿ ಕ್ರೀಮೆಲ್ಲ ಮಿಕ್ಸ್ ಆಗಬೇಕು. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಕಾಫಿ ಪುಡಿ ತೊಗೊಂಡಿದ್ದೀನಿ ನಾನು, ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಕಲರ್ ಬರಬೇಕಲ್ವ ಕೇಕು, ಕಾಫಿ ಕಲರ್ ಬರಬೇಕಂದ್ರೆ ಇದನ್ನು ಆ್ಯಡ್ ಮಾಡಿ. ಸೊ ಇಲ್ಲಾಂದರೆ ಹಂಗೂ ಕೂಡ ಹಾಕ್ಬೋದು. ನಾನು ಇದನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕೋತಾ ಇದ್ದೀನಿ, ಕಲಿಸ್ಕೊತಾ ಇದ್ದೀನಿ ಇದನ್ನು. ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇರೋಲ್ಲ, ಸ್ವಲ್ಪ ಹಾಕಿದ್ರೆ ಸಾಕು. ನೋಡಿ ಈ ಥರ ರೆಡಿಯಾಗಿದೆ. ಇದ್ರ ಮೇಲೆ ಹಾಕ್ಕೊಳ್ಳೋಣ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಚೆನ್ನಾಗಿ ಬರುತ್ತೆ ಕೇಕು, ಸಾಫ್ಟಾಗಿ ತುಂಬ ರುಚಿಯಾಗಿ ಬರುತ್ತೆ. ಸೊ ಅದರಿಂದ ಟ್ರೈ ಮಾಡೋಣ. ನೋಡಿ ಈ ಥರ ರೆಡಿಯಾಗಿದೆ. ಒಂದು ಟಿಫಿನ್ ಬಾಕ್ಸ್ಗೆ ಎಣ್ಣೆ ಹಚ್ಕೊಳ್ಳೋಣ. ಅದು ಯಾವ ಶೇಪ್ ಬೇಕು ನಮಗೆ, ಯಾವ ಶೇಪು ಅಂದರೆ ಅದರಲ್ಲಿ ಕವರ್ ಕೂಡ ಇಟ್ಕೋಬೋದು. ನಾನು ಇಟ್ಕೋತಾ ಇಲ್ಲ, ಸೊ ನಮ್ಮ ಮನೇಲಿ ಕವರ್ ಇಲ್ಲಾಗೋಸ್ಕರ ಇದನ್ನು ಇಟ್ಕೋತಾ ಇದ್ದೀನಿ. ಟಿಫಿನ್ ಬಾಕ್ಸಲ್ಲಿ ಅದೇ ಥರ ಹಾಕೋತಾ ಇದ್ದೀನಿ. ಇದನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಎಲ್ಲನೂ ಸಮ ಮಾಡ್ಕೊಳ್ಳೋಣ. ಈ ಥರ ಆಗಿದೆ. ಒಂದು ಇಡ್ಲಿ ಪಾತ್ರೆ ತೊಗೊಳ್ಳೋಣ. ಅದರಲ್ಲಿ ಒಂದು ಚಿಕ್ಕ ಪ್ಲೇಟ್ ಇಟ್ಕೊಳ್ಳೋಣ. ಅದ್ರ ಮೇಲೆ ನಾವು ಇದನ್ನು ರೆಡಿ ಮಾಡ್ಕೊಂಡಿದ್ದೀವಲ್ವ, ಅದನ್ನು ಆದಮೇಲೆ ಇಟ್ಕೊಳ್ಳೋಣ. ತುಂಬ ಉರಿ ಹತ್ತಬಾರ್ದಲ್ವ, ಹಾಗಾಗಿ 60 ಸೆಕೆಂಡ್ ಬಿಟ್ಬಿಡೋಣ. ಕೇಕ್ ಈಗ ರೆಡಿಯಾಗಿದೆ. ಈಗ ಇದನ್ನು ಡಬ್ಬ ಹಾಕ್ತಾಯಿದ್ದೀನಿ ನಾನು. ನೋಡಿ ಯಾವ ಥರ ಬಂದಿದೆ. ನಾನು ಇದಕ್ಕೆ ಜಂಪ್ಸ್ ಇಟ್ಕೋತಾ ಇದ್ದೀನಿ. ನಾವು ಇದಕ್ಕೆ ಮೊಟ್ಟೆ ಆ್ಯಡ್ ಮಾಡಿಲ್ಲ, ಏನು ಆ್ಯಡ್ ಮಾಡಿಲ್ಲ. ಸಿಂಪಲಾಗಿ ಕೇಕ್ ಮಾಡಿದ್ದೀನಿ ನೋಡಿ ನಾನು ಓರಿಯೋ ಬಿಸ್ಕಿಟಿಂದ. ಏನಾದ್ರು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸೂಗರ್ ಗಂಗಾ ಯೂಟ್ಯೂಬ್ ಚಾನಲ್ನ. ಥ್ಯಾಂಕ್ ಯು.